ಕಾಡಾನೆ ದಾಳಿಯಿಂದ ಮೃತಪಟ್ಟ ವೃದ್ಧ ಪುಟ್ಟಯ್ಯ ಅವರ ಅಂತಿಮ ದರ್ಶನ ಪಡೆದ ಶಾಸಕ ಸಿಮೆಂಟ್ ಮಂಜು ಸ್ಥಳದಲ್ಲಿದ್ದ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಆಲೂರು ತಾಲೂಕಿನ ಅಡಿಬೈಲು ಗ್ರಾಮದಲ್ಲಿ ಕಾಡಾನೆ ದಾಳಿಯಿಂದ ಮೃತಪಟ್ಟ ವೃದ್ಧನ ಮೃತದೇಹದ ಮರಣೋತ್ತರ ಪರೀಕ್ಷೆಯ ಬಳಿಕ ಅಡಿಬೈಲು ಗ್ರಾಮಕ್ಕೆ ಶವ ತಂದ ವೇಳೆ ಶಾಸಕ ಸಿಮೆಂಟ್ ಮಂಜು ಸ್ಥಳದಲ್ಲಿದ್ದ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಮೃತದೇಹದ ಅಂತಿಮ ದರ್ಶನಕ್ಕೆ ಶಾಸಕರು ಆಗಮಿಸಿದ ವೇಳೆ ಅವರ ಎದುರೇ ಮಹಿಳೆಯರು ಮತ್ತು ಗ್ರಾಮಸ್ಥರು ತಮ್ಮ ಅಳಲು ತೋಡಿಕೊಂಡರು. ನಾವು ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿರುವ ವೇಳೆ ಈ ಕಾಡಾನೆ ದಾಳಿ ಮಾಡಿದರೆ ಯಾರು ಹೊಣೆ? ಅರಣ್ಯ ಇಲಾಖೆಯವರು ಕಾಡಾನೆಗಳ ಚಲನವಲನದ ಬಗ್ಗೆ ನಮಗೆ ಮಾಹಿತಿ ನೀಡುತ್ತಿಲ್ಲ ಎಂದು ದೂರಿದರು. ಪ್ರತಿನಿತ್ಯ ಜೀವ ಭಯದಲ್ಲಿ ಬದುಕಬೇಕಿದೆ ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಶಾಸಕ ಸಿಮೆಂಟ್ ಮಂಜು ಕಾಡಾನೆ ದಾಳಿಗೆ ಮೃತರಾದ ಕುಟುಂಬದ ಸದಸ್ಯರಿಗೆ ಪರಿಹಾರದ ಚೆಕ್ ನೀಡುವಂತೆ ಡಿಸಿಎಫ್ ಅವರಿಗೆ ಸೂಚಿಸಿದರು. ಆದರೆ ಚೆಕ್ ವಿತರಣೆ ಮಾಡುವಲ್ಲಿ ಅಧಿಕಾರಿಗಳು ವಿಳಂಬ ಮಾಡಿದ್ದರಲ್ಲದೆ ಚಿಕ್ಕಮಗಳೂರಿನಿಂದ ಚೆಕ್ ಬರಬೇಕಿದೆ ಎಂದು ಸುಮಾರು 3 ಗಂಟೆಗಳ ಕಾಲ ಶಾಸಕರನ್ನ ಕಾಯಿಸಿದರು. ಸಂಸದರು ಪರಿಹಾರದ ಚೆಕ್ ವಿತರಣೆ ಮಾಡಲಿ ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ರೀತಿ ವಿಳಂಬ ಮಾಡುತ್ತಿದ್ದಾರೆ ಎಂದು ಶಾಸಕರ ಬೆಂಬಲಿಗರು ಆರೋಪಿಸಿದ ಘಟನೆಯೂ ಕೂಡ ನಡೆಯಿತು. ಇನ್ನು ಸಂಸದ ಶ್ರೇಯಸ್ ಪಟೇಲ್ ಬಂದ ಕೆಲ ನಿಮಿಷದಲ್ಲಿಯೇ ಡಿಸಿಎಫ್ ಚೆಕ್ ಅನ್ನು ಹಸ್ತಾಂತರ ಮಾಡಿದ್ದು ಶಾಸಕರ ಬೆಂಬಲಿಗರ ಆರೋಪಕ್ಕೆ ಪುಷ್ಟಿ ನೀಡಿದಂತಿತ್ತು. ಬೂತ್ಗಳೇ ಜೀವಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಆದ್ರೂ ಕೂಡ ಇದೇ ಸ್ವತಂತ್ರ ಸಂದರ್ಭದಲ್ಲಿ ಇದೆ ಅಮ್ಮ ಇಟ್ಕೊಳ್ಳಿ. ಯಾಕೆ ನೀವು ಜೀವಕ್ಕೆ ನಾವು ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಇಟ್ಕೊಳ್ಳಿ, ಮುಂದಿನ ಕಾರ್ಯ ಮುಗಿಸಿ ನಿಮ್ಮ ಜೊತೆ ನಿಮ್ಮ ಕುಟುಂಬದ ಜೊತೆ ನಾವು ಇರ್ತೀವಿ ಕೂಡ. ಈ ಭಾಗದಲ್ಲಿ ಆನೆ ದಾಳಿಯಿಂದ ತಪ್ಪಿಸ್ಲಿಕ್ಕೆ ಸರ್ಕಾರದಿಂದ ಆಗ್ತಾ ಇಲ್ಲ. ತುಂಬ ನೋವಿನ ಸಂಗತಿ. ಯಾಕೆ ಅಂತ ಹೇಳಿದ್ರೆ ಅರ್ಜುನನ ಸಮೇತ ಕಳ್ಕೊಂಡಿದ್ವಿ. ನೆನ್ನೆ ತಾನೇ ತಾವೆಲ್ಲರೂ ಕೂಡ ಅರ್ಜುನ ಸಮಾಧಿ ಹತ್ರ ಬಂದಿದ್ದಾರೆ. ಅರ್ಜುನ ಸಮಾಧಿನ ಉದ್ಘಾಟನೆ ಮಾಡಲಿಕ್ಕೆ ಎಷ್ಟು ಆತರ ಪಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ಏನು ಜನಗಳ ಪ್ರಾಣ ಉಳಿಸ್ಲಿಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ನಾನು ಹಿಂದೆ ಸರ್ಕಾರದ ಮಾತಾಡಿದಂಥ ಸಂದರ್ಭದಲ್ಲಿ 100 ಕೋಟಿ ರೂಪಾಯಿ ಬಜೆಟಲ್ಲಿ ಇಟ್ಟಿದ್ವಿ ಅಂತಕ್ಕಂಥದ್ದು ಮುಖ್ಯಮಂತ್ರಿ ಹೇಳಿದ್ರು. ಆದರೆ ಇವತ್ತು ಮಾಹಿತಿ ತಗೊಂಡಂಥ ಸಂದರ್ಭದಲ್ಲಿ ಅದರ ಹಳೆ ಏನು DPR ಆಗಿತ್ತು ಅದಕ್ಕೆ ಹಣ ಬಿಡುಗಡೆ ಮಾಡಿದ್ದಾರೆ. ಯಾವುದೇ ಇದನ್ನು ಕೂಡ ಹೊಸ ಕಾಮಗಾರಿಗೆ ಅನುಮೋದನೆ ಇಲ್ಲ ಅಂತಕ್ಕಂಥ ಈಗ DF ಹೇಳಿದ್ದಾರೆ. ನಾನು ಹೇಳ್ತಕ್ಕಂಥದ್ದು ಈ ಭಾಗದಲ್ಲಿ ಆಗಬೇಕಾಗಿರ್ತಕ್ಕಂಥ ಏನು ಬ್ಯಾರಿಕೇಡ್ ಇರ್ಬೋದು ಅಥವಾ ಬೇರೆ ಏನು ಸರ್ಕಾರ ಕ್ರಮ ಕೈಗೊಳ್ಳುತ್ತೋ ನನಗೆ ಗೊತ್ತಿಲ್ಲ. ಆನೆ ಕಾರಿಡಾರ್ ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ನಮ್ಮ ಸಕಲೇಶಪುರ ವಿಧಾನಸಭಾ ಕ್ಷೇತ್ರ ಇರ್ಬೋದು ಅಥವಾ ಪಕ್ಕದ ಚಿಕ್ಕಮಗಳೂರು ಇರ್ಬೋದು ಅಥವಾ ಪಕ್ಕದ ಮಡಿಕೇರಿ ಇರ್ಬೋದು, ಈ ಭಾಗದ ಜನಗಳ ಜೀವಕ್ಕೆ ಬೆಲೆ ಇಲ್ವ ಅಂತೇಳಿ ನಾನು ಸರ್ಕಾರದ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತೀನಿ. ಕೇಳಿದರೆ ನಿರಂತರವಾಗಿ ಜನ ತೀರೋಗ್ತಾ ಇದ್ರು ಕೂಡ ಸರ್ಕಾರ ಏನೇ ಒಂದು ಕ್ರಮ ಮಾಡೋದಲ್ಲ. ಈ ರೀತಿ ಸುಮ್ಮನೆ ಕೂತ್ಕೊಂಡ್ರೆ ಸಾರ್ವಜನಿಕರಿಗೆ ಏನು ಉತ್ತರ ಕೊಡ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ದಿನನಿತ್ಯ ದರೋಡೆಗಳಾಗ್ತಾ ಇದೆ. ತಮಗೆಲ್ಲರೂ ಕೂಡ ಗೊತ್ತಿದೆ. ಈ ಒಂದು ರೀತಿ ದರೋಡೆ ಜೀವನ ಕಳ್ಕೊತಿದ್ದೀವಿ, ಈ ರೀತಿ ಆನೆಯಿಂದ ಜೀವನ ಕಳ್ಕೊತಿದ್ದೀವಿ. ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ, ಆದಷ್ಟು ಬೇಗ ನೀವೇನಾದರೂ ಕೂಡ ಈ ಭಾಗದ ಜನತೆಯ ಜೀವಕ್ಕೆ ಬೆಲೆ ಕಟ್ಟಿಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ಕೂಡ ಮುಂಬರ್ತಕ್ಕಂಥ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಈ ಭಾಗದ ಎಲ್ಲ ಜನತೆ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ